ಲಕ್ಷ ರು ಅನುದಾನ ನೀಡಲೇಬೇಕು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಎಲ್ಲ ಹಂತಗಳಲ್ಲಿ ಲಿಂಗ ಸಂವೇದನೆ ತರಬೇತಿಯನ್ನು ನೀಡಲೇಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರಧಾನ ಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರವನ್ನು ಪುನರ್ರಚನೆ ಮಾಡಲೇಬೇಕು. ಬಡ ರೋಗಿಗಳಿಗೆ ಗುಣಮಟ್ಟದ ಔಷಧಿಯನ್ನು ರಿಯಾಯಿತಿ ದರದಲ್ಲಿ ನೀಡಲೇಬೇಕು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಶೆಡ್ ನಿರ್ಮಾಣ ಮಾಡಿ ಒಕ್ಕೂಟ ಏನು ಮಾನವ ಹಕ್ಕುಗಳ ದಿನ ಅಂತೇಳಿ ಇವತ್ತು ನಾವು ಜನವಾದಿ ಮಹಿಳಾ ಸಂಘಟನೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಬೇಡಿಕೆಗಳನ್ನು ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ಇಡೀ ದೇಶದೊಳಗಡೆ ಮತ್ತು ನಮ್ಮ ಮಂಡ್ಯ ಜಿಲ್ಲೆ ಒಳಗಡೆ ಹೆಚ್ಚು ಮಹಿಳೆಯರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯಗಳು, ಪುರುಷ ಪ್ರಧಾನ ವ್ಯವಸ್ಥೆ, ಪಾಳೆಗಾರಿ ವ್ಯವಸ್ಥೆ ಒಳಗಡೆ ಇವತ್ತು ಜೀವನ ಮಾಡಬೇಕು ಮತ್ತು ಹೆಚ್ಚು ಮಹಿಳೆಯರು ಕುಟುಂಬವನ್ನು ನಿರ್ವಹಣೆ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ನಮಗೆ ಹೆಚ್ಚು ಸುರಕ್ಷತೆನೇ ಇಲ್ಲದೇ ಬದುಕ್ತಾ ಇದ್ದೀವಿ. ಮತ್ತು ಇನ್ನೊಂದು ಕಡೆ MFI ಮತ್ತು ಎಲ್ಲ ಕಿರುಹಣಕಾಸು ಸಂಸ್ಥೆಗಳ ಮೇಲೆ ನಾವು ಕಡಿವಾಣ ಹಾಕಬೇಕು, ಅವರು ಬಡ್ಡಿ ದಂಧೆಯನ್ನು ನಿಲ್ಲಿಸಬೇಕು. ನಾವು ಸಾಕಷ್ಟು ಮಹಿಳೆಯರು ಅದರಲ್ಲಿ ಸಾಲದ ಸುಳಿವಿಗೆ ಸಿಕ್ಕಿದ್ದಾರೆ, ಅದನ್ನು ಬಿಡಿಸ್ಕೊಡ್ಬೇಕು ಅಂತೇಳಿ ನಾವು ಸಾಕಷ್ಟು ಬಾರಿ ಸರ್ಕಾರಕ್ಕೆ ನಾವು ಒತ್ತಾಯ ಆಗ್ತಾನೇ ಇದ್ದೀವಿ. ಆದರೆ ನಮ್ಮ ಮಹಿಳೆಯರ ಬಗ್ಗೆ ಯಾವುದೇ ಕಿಂಚಿತ್ತು ಕಾಳಜಿ ಇಲ್ಲದೇ ಇವತ್ತು ಸರ್ಕಾರ ಅದನ್ನು ಕಾಣ್ತಾ ಇದೆ. ಮುಂದೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮಾತ್ರ ನಾವು ಮಹಿಳೆಯರ ಪರವಾಗಿರ್ತೀವಿ ಅಂತೇಳಿ ಜನಪರವಾಗಿರ್ತೀವಿ ಅಂತ ಹೋದಂಥ ಇಲ್ಲಿಯ ರಾಜಕೀಯ ವ್ಯಕ್ತಿಗಳು ಕೂಡ ಇಲ್ಲಿಯ ಆತ್ಮಹತ್ಯೆ ದಾರಿ ಹಿಡಿದಿರುವಂಥ ಮಹಿಳೆಯರ ಪರವಾಗಿ ಇವತ್ತು ಧ್ವನಿ ಎತ್ತಲಿಕ್ಕೆ ಆಗ್ತಾಯಿಲ್ಲ. ನೆಪ ಮಾತ್ರಕ್ಕೆ ಬಂದು ಅವರಿಗೆ ಏನೋ ಒಂದು ಫೋಟೋ ಗೀಟೋ ತೆಗೆಸಿ ಸಾಮಾಜಿಕ ಜಾಲತಾಣದಲ್ಲಿ ಅವ್ರು ಪರವಾಗಿದ್ದೀವಿ ಅಂತ ಹೇಳ್ತಾರೆ. ಅವರ ಪೂರ್ಣವಾದಂಥ ಕುಟುಂಬಕ್ಕೆ ಏನು ಅವರಿಗೆ ಪರಿಹಾರ ಕೊಡಿಸ್ಬೇಕು ಅಂತೇಳಿ ಕೊಡಿಸೋಕ್ಕಾಗಲ್ಲ. ನಾವು ಸಂಘಟನೆಯವರೇ ಅಲ್ದಾಡಿ ಅವರಿಗೆ ಒಂದು ಸಾಂತ್ವನ ಹೇಳಲಿಕ್ಕಾಗಬೇಕು, ಅಧಿಕಾರಿಗಳನ್ನು ಭೇಟಿ ಮಾಡಲಿಕ್ಕಾಗಬೇಕು. ಅದರಿಂದ MFI ಸಂಘಗಳಿಗೆ ಕಡಿವಾಣವನ್ನು ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಒಂದು ಎಚ್ಚರಿಕೆಯನ್ನು ನಾವು ಈ ಸಂದರ್ಭದಲ್ಲಿ ನಾವು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀವಿ. ಮತ್ತು ನರೇಗಾ ಯೋಜನೆ ಅಡಿನಲ್ಲಿ ಏನು ವರ್ಷಕ್ಕೆ 100 ದಿನ ಕೆಲಸ ಕೊಡಬೇಕು, ಸಮಾಜದಲ್ಲಿರುವಂಥ ಎಲ್ಲ ಕಟ್ಟಕಡೆಯ ಜನರಿಗೆ ಅದು ಒಂದು ಉದ್ಯೋಗದ ಭರವಸೆಯಿಂದ ತಂದುಕೊಟ್ಟಿರುವಂಥ ಆ ಯೋಜನೆಯನ್ನು ಇವತ್ತು ಜಾರಿ ಮಾಡಲಿಕ್ಕೆ ಸರ್ಕಾರ ವಿಫಲ ಮಾಡ್ತಾ ಇದೆ. ಈಗ ಏನು 100 ದಿನ ಕೊಡಲಿಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ಜೀವನ ಮಾಡೋದು ಯಾವ ರೀತಿಯಲ್ಲಿ? ಒಂದು ಕಡೆ ನಿವೇಶನ ಇಲ್ಲದೇ ಬೀದಿಗೆ ಬಂದು ಇವತ್ತು ಅಲ್ಲಿ ಇಲ್ಲಿ ವಾಸ ಮಾಡಬೇಕು. ಇವತ್ತು ಒಂದೇ ಕುಟುಂಬದಲ್ಲಿ 4-5 ಜನ ಮಕ್ಕಳು ಮರಿಗಳನ್ನು ಕಟ್ಕೊಂಡು ವಾಸ ಮಾಡಬೇಕು. ಸಣ್ಣ ಸಣ್ಣ ಮಕ್ಕಳುಗಳನ್ನು ಚಳಿ ಮಳೆಯಿಂದನೇ ಅಲ್ಲಿ ಇಲ್ಲಿ ಫುಟ್ಪಾತ್ನಲ್ಲಿ ಜೀವನ ಮಾಡಬೇಕು. ಅದರಿಂದ ನಿವೇಶನ ರೈತರಿಗೆ ನಿವೇಶನ ಹಂಚಿಕೆ ಮಾಡಬೇಕು. ನಿವೇಶನಗಳನ್ನು ತಕ್ಷಣದಲ್ಲಿ ಹಂಚಿಕೆ ಮಾಡಲಿಕ್ಕೆ ಸ್ಥಳವನ್ನು ಗುರುತಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕು ಅಂತೇಳಿ ಇವತ್ತು ನಾವು ಒಂದು ಬೇಡಿಕೆಗಳನ್ನು ಈ ಮಾನವ ಹಕ್ಕುಗಳ ದಿನವಾಗಿ ಇಟ್ಕೊಂಡು ನಾವು ಅದನ್ನು ಜಾರಿ ಮಾಡಿಕೊಡ್ಬೇಕು ಅಂತೇಳಿ ಒಂದು ಭೇಟಿ ಮಾಡಲಿಕ್ಕೆ ಬಂದು ಅವರಿಗೆ ಒಂದು ಬೇಡಿಕೆಗಳನ್ನು ಸಲ್ಲಿಸಿದ್ದೀವಿ ಸರ್. ಜನವಾದಿ ಮಹಿಳಾ ಸಂಘಟನೆಯಿಂದ ಡಿಸೆಂಬರ್ 10 ಮಹಿಳೆಯರ ಹಿಂಸಾ ನಿರ್ಮೂಲನೆ ದಿನ ಅಂತ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡೋಕೆ ಬಂದಿದ್ದೀವಿ. ಹೆಚ್ಚು ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆಗಳು ನಡೀತಾ ಇದೆ. ಕಾನೂನು ಸುವ್ಯವಸ್ಥೆಯಲ್ಲಿ ನಮಗೆ ಹೆಣ್ಣುಮಕ್ಕಳುಗಳಿಗೆ ರಕ್ಷಣೆಯೇ ಇಲ್ಲ. ಎಲ್ಲ ಕಡೆಯೂ ಕೊಲೆ ಸುಲಿಗೆಗಳು ಜಾಸ್ತಿ ಆಗ್ತಾ ಇದೆ. ತಂದೆನೇ ಮಗಳ ಮೇಲೆ ಅತ್ಯಾಚಾರ ಮಾಡಿರುವಂಥದ್ದು ಪ್ರಕರಣಗಳನ್ನು ಮೊನ್ನೆ ತಾನೇ ನಾವು TV ನೋಡಿದ್ದೀವಿ. ತಂದೆನೇ ಮಗಳ ಮೇಲೆ ಅತ್ಯಾಚಾರ ಮಾಡಿದ್ಮೇಲೆ ಇನ್ನೂ ಹೊರಗಡೆ ಎಷ್ಟು ಹೆಣ್ಮಕ್ಳುಗಳಿಗೆ ರಕ್ಷಣೆ ಸಿಗುತ್ತೆ ಅನ್ನೋದ ಕಾನೂನು ರಾಜಕೀಯದವರು ನಮಗೆ ತಿಳಿಸ್ಕೊಡ್ಬೇಕು. ಹೆಚ್ಚಿನ ರೀತಿಯಲ್ಲಿ ಯಾವುದಕ್ಕೆ ಆದರೂ ನಾವು ಹೋರಾಟ ಮಾಡ್ಕೊಂಡು ಬಂತಾನೆ ಇದ್ದೀವಿ. ಯಾವುದಕ್ಕೂ ಇದು ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಆಗಿರ್ಬೋದು, ಯಾವುದ್ರಲ್ಲೂ ಆಗಿರ್ಬೋದು. ಜಿಲ್ಲಾಧಿಕಾರಿಗಳು ಮೊನ್ನೆ ಬಂದು ಮೀಟಿಂಗ್ ಕರೆದು ನಮಗೆ ಒಂದು ಸಭೆ ಮಾಡಿದ್ದಾರೆ. ಆ ಸಭೆ ಮಾಡಿದ್ರೆ ಆ ಕೆಳಪಟ್ಟ ಅಧಿಕಾರಿಗಳು ನಮ್ಗೆ ಯಾವುದಕ್ಕೂ ಸ್ಪಂದಿಸ್ತಾನೇ ಇಲ್ಲ. ಉದ್ಯೋಗ ಖಾತ್ರಿ ನಾವು ಕೆಲಸ ಕೇಳ್ತಾ ಇದ್ದೀವಿ. 600 ರೂಪಾಯಿ ಕೂಲಿ ಹಣ ಕೊಡಬೇಕು, 200 ದಿವಸ ಕೆಲಸ ಕೊಡಬೇಕು. ಪಟ್ಟಣ ಪ್ರದೇಶಕ್ಕೂ ಉದ್ಯೋಗ ಖಾತ್ರಿಯನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅದನ್ನು ಕಾನೂನು ಜಾರಿ ತರ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಡಿಸೆಂಬರ್ 10ರಲ್ಲಿ ಜನವಾದಿ ಮಹಿಳಾ ಸಂಘಟನೆಯಿಂದ ಒಂದು DC ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ನನ್ನ ಹೆಸರು DK ಲತಾ, ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾಧ್ಯಕ್ಷ.